ಆತ್ಮೀಯ ಸಾಯಿ ಸ್ಮೃತಿ ವೀಕ್ಷಕರಿಗೆ ನನ್ನ ಸೌಮ್ಯ ನಮಸ್ಕಾರಗಳು ಹಾಗೂ ಹೊಸ ವರ್ಷದ ಶುಭಾಶಯಗಳು. 2026 ವರ್ಷಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಆತ್ಮೀಯರೇ, ಈ ದಿನ ವಿಶ್ವಾವಸನಾಮ ಸಂವತ್ಸರ ದಕ್ಷಿಣಾಯಣ ಹೇಮವಂತ ಋತು ಪುಷ್ಯ ಶುದ್ಧ ತ್ರಯೋದಶಿ ಆಗಿರ್ತಕ್ಕಂಥದ್ದು. ಗುರುವಾರ 1/1/2026. ಈ ದಿನ ಅಂತಾರಾಷ್ಟ್ರೀಯ ಪಂಚಾಂಗ ರೀತ್ಯ ನೂತನ ವರ್ಷದ ಆರಂಭ ಆಗ್ತಕ್ಕಂಥದ್ದು. ವಾರ ಗುರುವಾರ, ತಿಥಿ ಬಂದು ತ್ರಯೋದಶಿ ರಾತ್ರಿ 8:37, ನಕ್ಷತ್ರ ಬಂದು ರೋಹಿಣಿ ರಾತ್ರಿ 9:43, ಹಾಗೂ ಯೋಗ ಬಂದು ಶುಭ, ಕರಣ ಬಂದು ಕೌಲವ. ಅಲ್ಲಿಂದ ದ್ವಾದಶ ರಾಶಿಗಳಿಗೆ ದಿನಭವಿಷ್ಯಕ್ಕೆ ಬಂದಾಗ ಮೇಷರಾಶಿಯವರಿಗೆ ಹಣಕಾಸು ವಿಷಯದಲ್ಲಿ ಗೊಂದಲ ನಿವಾರಣೆ, ಆದಾಯದಲ್ಲಿ ಎಲ್ಲ ರೀತಿಯಲ್ಲಿ ಶುಭ, ಎಲ್ಲ ರೀತಿಯ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ, ವ್ಯವಸಾಯ ಮಾಡ್ತಕ್ಕಂಥವ್ರಿಗೆ ಶುಭಕರವಾದ ದಿನ ಆಗಿರ್ತಕ್ಕಂಥದ್ದು. ಹೂವು ಹಣ್ಣು ಮಾರ್ತಕ್ಕಂಥವ್ರಿಗೆ ಲಾಭ ಇರ್ತದೆ. ಲಕ್ಷ್ಮೀ ಸಹಸ್ರನಾಮ ಪಠಿಸಿ. 4 ಅದೃಷ್ಟ ಸಂಖ್ಯೆ, ನೈಋತ್ಯ ಅದೃಷ್ಟ ದಿಕ್ಕು, ಕೇಸರಿ ಅದೃಷ್ಟ ಬಣ್ಣ. ಅಲ್ಲದೆ ವೃಷಭ ರಾಶಿಗೆ ಬಂದಾಗ ಶುಭ ಕಾರ್ಯಗಳಿಗಾಗಿ ಸುಮ್ಮನೆ ವೆಚ್ಚ ಮಾಡ್ತಕ್ಕಂಥದ್ದಾಗ್ತದೆ. ವೃತ್ತಿಪರ ವ್ಯಾಪಾರಿಗಳಿಗೆ ಬಹಳ ಒಳ್ಳೆಯ ದಿನ ಆಗಿರ್ತಕ್ಕಂಥದ್ದು. ವ್ಯವಸಾಯದಲ್ಲಿ ಲಾಭ ಇರ್ತಕ್ಕಂಥದ್ದು. ಹೈನುಗಾರಿಕೆ ಮತ್ತು ಜೇನು ಸಾಕಣೆಯಲ್ಲಿ ಒಳ್ಳೆಯ ಪ್ರತಿಫಲ ಇರ್ತದೆ. ಇಲ್ಲಿ ಈ ದಿನ ವೃತ್ತಿಪರ ವ್ಯಾಪಾರಿಗಳಿಗೆ ಶುಭಕರವಾಗಿರ್ತಕ್ಕಂಥ ದಿನ ಆಗಿರ್ತದೆ. ಶಿವನಾಮ ಸ್ಮರಣೆ ಮಾಡಿ. 1 ಅದೃಷ್ಟ ಸಂಖ್ಯೆ, ಪೂರ್ವ ಅದೃಷ್ಟ ದಿಕ್ಕು, ಬಿಳಿ ಅದೃಷ್ಟ ಬಣ್ಣ. ಅಲ್ಲಿನ ಮಿಥುನ ರಾಶಿಗೆ ಬಂದಾಗ ಆರೋಗ್ಯದಲ್ಲಿ ಚೇತರಿಕೆ, ಆದಾಯದ ಮೂಲದಲ್ಲಿ ಹೆಚ್ಚಳ. ಕಾಫಿ, ಟೀ, ರಬ್ಬರ್ ಪ್ಲಾಂಟರ್ಸ್ಗೆ ಶುಭಕರವಾದ ದಿನ ಆಗಿರ್ತಕ್ಕಂಥದ್ದು. ವಿದ್ಯಾರ್ಥಿಗಳಿಗೆ ಬಹಳ ಸಂತೋಷದಾಯಕ ದಿನ ಆಗಿರ್ತದೆ. ಅದೇ ರೀತಿಯಲ್ಲಿ ಈ ಚೀನಿವಾರ, ಸಮಗಾರ, ನೇಕಾರ, ಕುಂಬಾರ ಇವರಿಗೆ ಒಳ್ಳೆಯ ರೀತಿಯ ವ್ಯಾಪಾರಗಳಾಗ್ತದೆ. 3 ಅದೃಷ್ಟ ಸಂಖ್ಯೆ, ದಕ್ಷಿಣ ಅದೃಷ್ಟ ದಿಕ್ಕು, ಕೆಂಪು ಅದೃಷ್ಟ ಬಣ್ಣ ಆಗಿರ್ತದೆ. ಅಲ್ಲಿಂದ ಕರ್ಕಾಟಕ ರಾಶಿಗೆ ಬಂದಾಗ ಬಂಧು ಮಿತ್ರರ ನಡುವೆ ಶುಭಕರವಾದ ವಾತಾವರಣ ಮತ್ತು ಸ್ನೇಹಿತರ ಶುಭ ಮಿಲನ ಆಗ್ತದೆ. ಈ ದಿನ ಹೈನುಗಾರಿಕೆ ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ಶುಭಕರವಾದ ದಿನ ಆಗಿರ್ತದೆ. ಈ ರಿಯಲ್ ಎಸ್ಟೇಟು ವ್ಯಾಪಾರಸ್ಥರಿಗೆ ಬಹಳ ಶುಭಕರವಾದ ದಿನ. ಅದೇ ರೀತಿಯಲ್ಲಿ ವೈದ್ಯರಿಗೆ ಒಳ್ಳೆಯ ಪ್ರಾಕ್ಟೀಸ್ ಇರ್ತದೆ. ಗುರು ರಾಘವೇಂದ್ರನ ಸ್ಮರಣೆ ಮಾಡಿ. 6 ಅದೃಷ್ಟ ಸಂಖ್ಯೆ, ವಾಯು ಅದೃಷ್ಟ ದಿಕ್ಕು, ಹಸಿರು ಅದೃಷ್ಟ ಬಣ್ಣ. ಅಲ್ಲಿಂದ ಆಚೆಗೆ ಸಿಂಹರಾಶಿಗೆ ಬಂದಾಗ ಈ ಪಂಚಮ ರವಿಯ ಪ್ರಭಾವ ನಿಮಗೆ 5ನೇ ಸ್ಥಾನದಲ್ಲಿ ಶನಿ ಇರ್ತಕ್ಕಂಥ ಪ್ರಭಾವದಲ್ಲಿ ಉದ್ಯೋಗ, ವ್ಯಾಪಾರ, ವ್ಯವಸಾಯದಲ್ಲಿ ಹಿನ್ನಡೆ. ಕುಶಲಕರ್ಮಿಗಳಿಗೆ ಬಹಳ ಒಳ್ಳೆಯ ದಿನ. ವಿದ್ಯಾರ್ಥಿಗಳಿಗೆ ಶುಭಕರವಾಗಿರ್ತಕ್ಕಂಥ ದಿನ ಇರ್ತದೆ. ಈ ಟೈಲರ್ಸು, ಎಲೆಕ್ಟ್ರಾನಿಕ್ ಮೆಟೀರಿಯಲ್ಸ್ ರಿಪೇರಿ ಮಾಡ್ತಕ್ಕಂಥವರು, ಎಲೆಕ್ಟ್ರಿಷಿಯನ್ಸ್ಗೆ ಶುಭಕರವಾದ ದಿನ. ಸತ್ಯಸಾಯಿ ಬಾಬಾರವನ್ನು ಸ್ಮರಣೆ ಮಾಡಿ. 5 ಅದೃಷ್ಟ ಸಂಖ್ಯೆ, ಪಶ್ಚಿಮ ಅದೃಷ್ಟ ದಿಕ್ಕು, ಕಪ್ಪು ಅದೃಷ್ಟ ಬಣ್ಣ. ಅಲ್ಲಿಂದ ಕನ್ಯಾ ರಾಶಿಗೆ ಬಂದಾಗ ಮನೆಯ ಒಳಗೆ ಹಾಗೂ ಹೊರಗೆ ಉತ್ತಮವಾದ ಸ್ಥಾನಮಾನ, ಒಳ್ಳೆಯ ವಾತಾವರಣ. ವೃತ್ತಿಪರರಿಗೆ ಶುಭ ದಿನ. ವಿದೇಶದಲ್ಲಿರ್ತಕ್ಕಂಥ ನಿಮ್ಮ ಮಕ್ಕಳಿಗಾಗಲಿ, ನಿಮ್ಮ ಸಹೋದರರಿಗಾಗಲಿ ಬಹಳ ಒಳ್ಳೆಯದಾಗತ್ತೆ. ಅವರಿಂದ ಶುಭ ಸುದ್ದಿ ಬರ್ತದೆ. ಈ ಜೇನು ಸಾಕಣೆ ಮಾಡ್ತಕ್ಕಂಥವರು, ರೇಷ್ಮೆ ಹುಳು ಸಾಕಣೆ ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ದಿನ ಆಗಿರ್ತಕ್ಕಂಥದ್ದು. ಹೋಟೆಲ್ ವ್ಯಾಪಾರಿಗಳಿಗೆ ಒಳ್ಳೆಯ ವ್ಯಾಪಾರ ಆಗ್ತದೆ. ಚಾಟ್ಸ್ ಒಳ್ಳೆಯ ವ್ಯಾಪಾರ ಆಗ್ತದೆ. ನೀವು ಸಹ ಸತ್ಯಸಾಯಿ ಬಾಬಾ ಅವರನ್ನು ಸ್ಮರಣೆ ಮಾಡಿ. 7 ಅದೃಷ್ಟ ಸಂಖ್ಯೆ, ಉತ್ತರ ಅದೃಷ್ಟ ದಿಕ್ಕು, ಹಳದಿ ಅದೃಷ್ಟ ಬಣ್ಣ. ತುಲಾರಾಶಿಗೆ ಬಂದಾಗ ಪ್ರಯಾಣದಿಂದ ನಷ್ಟ, ಉತ್ತಮ ಹಣಕಾಸಿನ ಪರಿಸ್ಥಿತಿ, ಒಳ್ಳೆಯ ಹಣದ ಒಳಹರಿವು. ಅದೇ ರೀತಿಯಲ್ಲಿ ಈ ಭತ್ತ, ಕಬ್ಬು ಬೆಳೆಗಾರರಿಗೆ ಶುಭಕರವಾದ ದಿನ. ದ್ವಿದಳ ಧಾನ್ಯಗಳು ಮಾರ್ತಕ್ಕಂಥವ್ರಿಗಂತೂ ರೈತರಿಗೆ ಬಹಳ ಒಳ್ಳೆಯ ದಿನ ಆಗಿರ್ತಕ್ಕಂಥದ್ದೇ. ಶುಂಠಿ ಬೆಳೆದಿರ್ತಕ್ಕಂಥ ರೈತರಿಗೆ ಸ್ವಲ್ಪ ನೆಗೆಟಿವಿಟಿ ಇದೆ ಇವತ್ತು. ಹಾಲಿನ ಉತ್ಪನ್ನ ಮಾರ್ತಕ್ಕಂಥ ಅಂಗಡಿಗಳಲ್ಲಿ ಒಳ್ಳೆಯ ವ್ಯಾಪಾರ ಆಗ್ತದೆ. ನೀವು ಗುರುಸ್ಮರಣೆ ಮಾಡಿ. 1 ಅದೃಷ್ಟ ಸಂಖ್ಯೆ, ಪೂರ್ವ ಅದೃಷ್ಟ ದಿಕ್ಕು, ಬಿಳಿ ಅದೃಷ್ಟ ಬಣ್ಣ. ಅಲ್ಲಿಂದ ವೃಶ್ಚಿಕ ರಾಶಿಗೆ ಬಂದಾಗ ಕುಟುಂಬದಲ್ಲಿ ಸಂತಸ, ವ್ಯಾಪಾರ, ವ್ಯವಸಾಯ, ವ್ಯವಹಾರಗಳಲ್ಲಿ ಉತ್ತಮವಾದ ಲಾಭ. ಕಾರ್ಮಿಕರಿಗೆ, ವಿಶೇಷವಾಗಿ ಸರ್ಕಾರಿ ನೌಕರರಿಗೆ ಬಹಳ ಒಳ್ಳೆಯ ದಿನ. ಈ ಚಿನ್ನ ಬೆಳ್ಳಿ ವ್ಯಾಪಾರ ಮಾಡ್ತಾರೆ ನೋಡಿ ಅಂಗಡಿಗಳವರು, ಅವರಿಗೆ ಉತ್ತಮವಾದ ವ್ಯಾಪಾರ ಆಗುತ್ತೆ. 2 ಅದೃಷ್ಟ ಸಂಖ್ಯೆ, ಆಗ್ನೇಯ ಅದೃಷ್ಟ ದಿಕ್ಕು, ನೀಲಿ ಬಣ್ಣ ಅದೃಷ್ಟದ ಬಣ್ಣ ಆಗಿರ್ತದೆ ಮೇಲೆ. ಅಲ್ಲಿಂದ ಧನುಸು ರಾಶಿಗೆ ಬಂದಾಗ ವ್ಯಾಪಾರದಲ್ಲಿ ಇರತಕ್ಕಂತಹ ಅಡೆತಡೆಗಳು ನಿವಾರಣೆ ಆಗ್ತದೆ. ಅದರಲ್ಲಿ
ಆಹಾರ ಸಂಸ್ಕರಣೆ ಮಾಡ್ತಕ್ಕಂತಹ ಉದ್ಯಮಿಗಳಿಗೆ ಒಳ್ಳೆಯ ಪ್ರಗತಿ ಇರ್ತದೆ. ಅಣಬೆ ಬೇಸಾಯ ಮಾಡ್ತಕ್ಕಂಥವ್ರಿಗೆ ಶುಭಕರವಾದ ದಿನ ಆಗಿರ್ತದೆ. ಉನ್ನತ ವ್ಯಾಸಂಗ ಮಾಡ್ತಕ್ಕಂಥವ್ರಿಗೆ ದಿನ ಸ್ವಲ್ಪ ಬಿಡುವು ಸಿಗ್ತದೆ. ಈ ದಿನವು ಹೋಟೆಲ್ ಕಾಂಡಿಮೆಂಟ್ಸು ಚಾಟ್ಸ್ ನಡೆಸಕ್ಕಂಥವ್ರಿಗೆ ಬಹಳ ಒಳ್ಳೆಯ ದಿನ. ಗಣಪತಿ ಸ್ಮರಣೆ ಮಾಡಿ. 4 ಅದೃಷ್ಟ ಸಂಖ್ಯೆ ನೈಋತ್ಯ, ಅದೃಷ್ಟ ದಿಕ್ಕು ಕೆಂಪು, ಅದೃಷ್ಟ ಬಣ್ಣ. ಅಲ್ಲಿಂದ ಮಕರ ರಾಶಿಗೆ ಬಂದಾಗ ಕುಟುಂಬದಲ್ಲಿ ಕಿರಿಕಿರಿ, ಅದರಲ್ಲಿ ಮನೆಯಲ್ಲಿ ಬಹಳ ಕೆಟ್ಟದಾದ ವಾತಾವರಣ ಇರತಕ್ಕಂಥದ್ದು, ಬರ್ತಕ್ಕಂಥ ಕಾಸುಗಳು ಬರದೇ ಇರತಕ್ಕಂಥದ್ದು. ಏನೋ ಈ ಸರ್ಕಾರಿ ನೌಕರರಿಗಂತೂ ಮಿಶ್ರ ಫಲಗಳು. ಹೂವು ಹಣ್ಣು ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಮಾತ್ರ ಒಳ್ಳೆಯ ವ್ಯಾಪಾರ ಆಗ್ತದೆ. ವಿಶೇಷವಾಗಿ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಬಹಳ ಉತ್ತಮವಾದ ದಿನ. ಗುರುನಾಮ ಸ್ಮರಣೆ ಮಾಡಿ. 8 ಅದೃಷ್ಟ ಸಂಖ್ಯೆ ಈಶಾನ್ಯ ದೃಷ್ಟಿ ದಿಕ್ಕು ಕಿತ್ತಳೆ, ಅದೃಷ್ಟ ಬಣ್ಣ. ಅಲ್ಲಿಂದ ಕುಂಭರಾಶಿಗೆ ಬಂದಾಗ ದೂರದ ಪ್ರಯಾಣದಿಂದ ಶುಭ. ನೌಕರರಿಗೆ ಒಳ್ಳೆಯ ದಿನ. ರೈತರಿಗೆ ಕೆಲಸದ ಒತ್ತಡ, ಹೈನುಗಾರಿಕೆ ಮಾಡ್ತಕ್ಕಂಥವ್ರಿಗೆ, ಕುರಿ ಸಾಕಣೆ, ಮೇಕೆ ಸಾಕಣೆ, ಕೋಳಿ ಸಾಕಣೆ ಮಾಡ್ತಕ್ಕಂಥವ್ರಿಗೆ ಒಳ್ಳೆಯದಾದ ಲಾಭ ಇರ್ತದೆ. ಚಿಲ್ಲರೆ ಸರಕುಗಳ ಅಂಗಡಿ ಮಾಡ್ತಕ್ಕಂಥವ್ರಿಗೆ, ರಿಟೇಲ್ ಟ್ರೇಡರ್ಸ್ಗೆ, ಪ್ರಾವಿಷನ್ ಸ್ಟೋರ್ಸ್ಗೆ ಒಳ್ಳೆಯ ವ್ಯಾಪಾರ ಆಗ್ತದೆ. ಈ ದಿನ ನೀವು ಗುರುನಾಮ ಸ್ಮರಣೆ ಮಾಡಿ. 5 ಅದೃಷ್ಟ ಸಂಖ್ಯೆ. ಅದೇ ರೀತಿಯಲ್ಲಿ ಪಶ್ಚಿಮ ಅದೃಷ್ಟ ದಿಕ್ಕು ಕಪ್ಪು, ಅದೃಷ್ಟ ಬಣ್ಣ ಆಗಿರ್ತಕ್ಕಂಥದ್ದು. ಇದರಿಂದ ಮೀನರಾಶಿಗೆ ಬಂದಾಗ ದೇಹಾಲಸ್ಯ, ವೃಥಾ ತಿರುಗಾಟ, ಹೆಚ್ಚಿನ ಖರ್ಚುಗಳು, ಆದರೂ ಸಹ ಸಂತಸಭರಿತವಾಗಿರ್ತಕ್ಕಂಥ ದಿನ ಆಗಿರ್ತದೆ. ವ್ಯಾಪಾರಿಗಳು ಎಲ್ಲ ರೀತಿಯ ವ್ಯಾಪಾರಿಗಳಿಗೆ ಶುಭ ಇರ್ತದೆ. ಆದರೆ ರೈತರಿಗೆ ಮಾತ್ರ ನೆಗೆಟಿವಿಟಿ ಇರ್ತದೆ. ಯಾರಿಗೆ? ಮೀನರಾಶಿಯವರಿಗೆ. ಈ ಹೋಲ್ಸೇಲ್ ಡೀಲರ್ಸ್ ಇರ್ತಾರೆ ನೋಡಿ, ಅವರಿಗೆ ಒಳ್ಳೆಯದಾದ ವ್ಯಾಪಾರ ಆಗ್ತದೆ. ನೀವು ಶಿವನಾಮ ಸ್ಮರಣೆ ಮಾಡಿ. 2 ಅದೃಷ್ಟ ಸಂಖ್ಯೆ ಆಗ್ನೇಯ ಅದೃಷ್ಟ ದಿಕ್ಕು ನೀಲಿ ಅದೃಷ್ಟ ಬಣ್ಣ ಆಗಿರ್ತದೆ. ಆದ್ಮೇಲೆ ಇದು ಈ ದಿನ ದ್ವಾದಶ ರಾಶಿಯವರ ದಿನ ಭವಿಷ್ಯ. ಆದ್ಮೇಲೆ ಈ ನೂತನ ವರ್ಷಾರಂಭವು ನಿಮಗೆಲ್ಲ ಶುಭಕರವಾಗಿರಲಿ. ನಿಮಗೆಲ್ಲ ಗುರುಗಳ ದಯದಿಂದ, ಯಾಕಂದರೆ ಈ ದಿನ ಒಳ್ಳೆಯ ದಿನ ಬಂದಿದೆ, ಹೊಸ ವರ್ಷ. ನಿಮಗೆಲ್ಲರಿಗೂ ಸಹ ಆ ಗುರುವಿನ ಒಂದು ಅನುಗ್ರಹದಿಂದ, ಆಶೀರ್ವಾದದಿಂದ ವರ್ಷವೆಲ್ಲವೂ ನೀವು ಹಿಡಿದಿರ್ತಕ್ಕಂಥ ಎಲ್ಲ ಕಾರ್ಯಗಳು ಸುಗಮವಾಗಿ ನೆರವೇರಲಿ ಅಂತ ಆಶಿಸುತ್ತಾ ಈ ಕಾರ್ಯಕ್ರಮ ಮುಗಿಸ್ತೇವೆ. ಆದಮೇಲೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಮೆಟೀರಿಯಲ್ಸ್ನ ಶೇರ್ ಮಾಡಿ, ಅದೇ ರೀತಿಯಲ್ಲಿ ನಾವು ಹೇಳ್ತಕ್ಕಂಥ ಒಳ್ಳೆಯ ವಿಷಯಗಳನ್ನ ಲೈಕ್ ಮಾಡಿ, ಮತ್ತು ನಿಮಗಿರ್ತಕ್ಕಂಥ ಅನುಮಾನಗಳ ಬಗ್ಗೆ ಕಾಮೆಂಟ್ ಮಾಡಿ ಅಥವಾ ಫೋನ್ ಮಾಡಿ ತಿಳ್ಕೊಳ್ಳಿ ಅಂಥೇಳಿ ನಮ್ಮಲ್ಲಿ ಕಳಕಳಿಯಾಗಿ ಮನವಿ ಮಾಡ್ತೀವಿ. ಜೈ ಶ್ರೀರಾಮ್.